ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮಾರ್ನಿಂಗ್ ಆಗಿದೆ 5:45. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ತುಂಬ ಹರೀಲಿ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತಿನ ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಉಪ್ಪಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಬೇರೆ ಏನೋ ತರಕಾರಿ ಹಾಕ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಮಾರ್ನಿಂಗ್ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡೆ. ನೆಕ್ಸ್ಟು ನನ್ನ ಮಗನಿಗೆ ಕಿಡ್ಸ್ ಲಂಚ್ ಬಾಕ್ಸು ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಅವನಿಗೆ ನಾನು ಕ್ಯಾಪ್ಸಿಕಮ್ ಬಾತ್ ಮಾಡ್ತಾಯಿದ್ದೀನಿ. ಇದು ಹಾಗೆ ಸಿಂಪಲ್ಲಾಗಿ ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೊಂಡೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಮತ್ತು ಬದನೆಕಾಯಿ ಇವಿಷ್ಟನ್ನು ಚಾಪ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಉದ್ದು ಬದನೆಕಾಯನ್ನು ಉಪಯೋಗಿಸಿದ್ದೀನಿ. ನೀವು ಯಾವ ಕಲರ್ ಬದನೆಕಾಯಿನೂ ಉಪಯೋಗಿಸ್ಬೋದು. ಬದನೆಕಾಯಿ ಎಲ್ಲ ಹುರಿದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆಗಳನ್ನು ಹಾಕ್ಕೋತೀನಿ. ಅದರ ಮಧ್ಯದಲ್ಲಿ ನಾನು ಪೂರಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ, ಅದನ್ನು ಪೂರಿಯನ್ನು ಮಾಡ್ತಾಯಿದ್ದೀನಿ. ಅವ್ನು 3 ಲಂಚ್ ಬಾಕ್ಸ್ ತೊಗೊಂಡೋಗೋ ಕಾರಣದಿಂದ ಒಂದು ಬ್ರೇಕ್ಫಾಸ್ಟ್ಗೆ ಅವನಿಗೆ ಪೂರಿ ಹಾಕ್ಕೊಡ್ತಾಯಿದ್ದೀನಿ. ಇದು ಮಸಾಲೆ ಹಾಕಿರೋವಂಥದ್ದು ಪೂರಿ, ಖಾರ ಪೂರಿ. ಇದು ಖಾರ ಪೂರಿನ ಬ್ರೇಕ್ಫಾಸ್ಟ್ಗೆ ಕೊಟ್ಟು ಲಂಚ್ ಬಾಕ್ಸ್ಗೆ ನಾನು ಕ್ಯಾಪ್ಸಿಕಮ್ ಬಾತನ್ನು ಕೊಡ್ತಾಯಿದ್ದೀನಿ. ಇನ್ನೊಂದು ಸ್ನ್ಯಾಕು ಬ್ರೆಡ್ ಜಾಮ್ ಕೂಡ ಕೊಡ್ತಾಯಿದ್ದೀನಿ. ಇವಾಗ ಪೂರಿ ಎಲ್ಲ ನಂದು ಕರ್ದಾಗ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ನಾನು ವಾಂಗಿಬಾತ್ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಬಾತ್ಗೆ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಇವಾಗ ಫ್ರೆಶ್ ರೈಸ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಕ್ಯಾಪ್ಸಿಕಮ್ ಬಾತು ಮುಗಿಯುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟು ನಂಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.